ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನರ್ಸಿಂಗ್ ಸಿಂಪ್ಲಿಫೈಡ್ ಇನ್ ಕನ್ನಡ. ಇವತ್ತಿನ ಕ್ಲಾಸಲ್ಲಿ ನಾವು ಕನೆಕ್ಟಿವ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡೋಣ. ಬಿಫೋರ್ ಕ್ಲಾಸಲ್ಲಿ ನಾವು ಎಪಿಥೇಲಿಯಲ್ ಟಿಶ್ಯೂ ಅಂತಂದ್ರೆ ಏನು, ಅದರಲ್ಲಿ ಬರುವಂಥ ಕಾಂಪೋನೆಂಟ್ಸ್ ಮತ್ತು ಫಂಕ್ಷನ್ಸ್ ಬಗ್ಗೆ ಮತ್ತು ಅದರಲ್ಲಿ ಬರುವಂಥ ವೇರಿಯಸ್ ಟೈಪ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ ಇನ್ ಡೀಟೇಲ್ ಆಗಿ. ನಿಮಗೇನಾದರೂ ಆ ನೋಟ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆ ನೋಟ್ಸ್ನ ಶೇರ್ ಮಾಡ್ತೀನಿ. ಬನ್ನಿ ಇವತ್ತಿನ ಕ್ಲಾಸಲ್ಲಿ ಕನೆಕ್ಟಿವ್ ಟಿಶ್ಯೂ ಅದರ ಡೆಫಿನಿಷನ್ ಮತ್ತು ಮೇಜರ್ ಫಂಕ್ಷನ್ಸ್, ಕಂಪೋನೆಂಟ್ಸ್ ಆ್ಯಂಡ್ ಟೈಪ್ಸ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ನೀವು ಕೂಡ ಎಕ್ಸಾಮಲ್ಲಿ ಕ್ರಿಯೇಟಿವ್ ಆನ್ಸರ್ಸ್ ಬರಿಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಫುಲ್ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ನೀವು ಕೂಡ ಎಕ್ಸಾಮಲ್ಲಿ ಕ್ರಿಯೇಟಿವ್ ಆಗಿ ಆನ್ಸರ್ಸ್ನ ಬರಿಬೋದು ಅಂತ ಹೇಳಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. Connective tissue are named because of their function of linking and supporting other organs of body. ಇದಕ್ಕೆ ನಾವು ಕನೆಕ್ಟಿವ್ ಟಿಶ್ಯೂ ಅಂತ ಯಾಕೆ ಕರಿತೀವಿ ಅಂದರೆ, ಇದು ಮಾಡೋ ಅಂಥ ಫಂಕ್ಷನ್ಸ್ ಲೈಕ್ ಲಿಂಕಿಂಗ್ ಮಾಡೋದು, ಸಪೋರ್ಟಿಂಗ್ ಆಫ್ ಅದರ್ ಆರ್ಗನ್ಸ್ ಆ್ಯಂಡ್ ಅದರ್ ಆರ್ಗನ್ಸ್ ಆಫ್ ದಿ ಬಾಡಿ. ಅಂದರೆ ಇದು ಒಂದಕ್ಕೊಂದು ಜಾಯಿಂಟ್ ಮಾಡೋದು, ಕನೆಕ್ಟ್ ಮಾಡೋದಕ್ಕೇ ಇದಕ್ಕೆ ಕನೆಕ್ಟಿವ್ ಟಿಶ್ಯೂ ಅಂತ ನೇಮ್. ನೆಕ್ಸ್ಟ್, ಸೆಲ್ಸ್ ಆರ್ ಮೋರ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ದಿ ಬಾಡಿ. ಇದರಲ್ಲಿ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಬರುವಂಥ ಸೆಲ್ಸ್ ವೈಡ್ಲಿ ಆಗಿ ದೂರ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ. ಇವಾಗ ಎಪಿಥೇಲಿಯಲ್ ಟಿಶ್ಯೂಲಿ ನಾವು ಕ್ಲೋಸ್ಲಿ ಪ್ಯಾಕ್ಡ್ ಸೆಲ್ಸ್ನ ಕಾಣ್ಬೋದು ನಿಯರ್ ಆಗಿ. ಬಟ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ನಾವು ವೈಡ್ ಡಿಸ್ಟೆನ್ಸ್ನ ಇರೋವಂಥ ಸೆಲ್ಸ್ನ ಕಾಣ್ಬೋದು. ಇಂಟರ್ಸೆಲ್ಯುಲಾರ್ ಮ್ಯಾಟ್ರಿಕ್ಸ್ ಈಸ್ ಪ್ರೆಸೆಂಟ್ ಇನ್ ಲಾರ್ಜ್ ಅಮೌಂಟ್. ಇದೇನಿದೆಯಲ್ಲ ಟೂ ಸೆಲ್ಸ್ ಮಿಡಲ್ ಏನು ಬರೋ ಸ್ಪೇಸ್ ಇದೆಯಲ್ಲ, ಅದು ನಾವು ಇಂಟ್ರಾಸೆಲ್ಯುಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದು ಜಾಸ್ತಿ ಇರುತ್ತೆ, ಲಾರ್ಜ್ ಅಮೌಂಟ್ ಒಳಗಡೆ ಇದು ಪ್ರೆಸೆಂಟ್ ಇರುತ್ತೆ ಕನೆಕ್ಟಿವ್ ಟಿಶ್ಯೂನಲ್ಲಿ. ನೆಕ್ಸ್ಟ್, ಇದರಲ್ಲಿ ಬರೋವಂಥ ಮೇಜರ್ ಫಂಕ್ಷನ್ಸ್ ಏನೇನು, ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಬರೋವಂಥ ಮೇಜರ್ ಫಂಕ್ಷನ್ಸ್ ಏನು ಅಂತ ಇವಾಗ ಒನ್ ಬೈ ಒನ್ ನೋಡೋಣ. ಫಸ್ಟ್ ಒನ್, ಬೈಂಡಿಂಗ್ ಆ್ಯಂಡ್ ಸ್ಟ್ರಕ್ಚರ್ ಸಪೋರ್ಟ್. ಕನೆಕ್ಟಿವ್ ಅಂತಂದ್ರೇ ಬೈಂಡಿಂಗ್. ಯಾವ ರೀತಿ ಇವಾಗ ಒನ್ ಆರ್ಗನ್ ಟು ಅನದರ್ ಆರ್ಗನ್ ಆ್ಯಂಡ್ ಒನ್ ಟಿಶ್ಯೂ ಟು ಅನದರ್ ಟಿಶ್ಯೂ ಇವಾಗ ಕನೆಕ್ಟ್ ಮಾಡೋದನ್ನು ನಾವು ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಇದು ಕೂಡ ಅದರದ್ದು ಮೇಜರ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್, ಟ್ರಾನ್ಸ್ಪೋರ್ಟ್. ಮೇಜರ್ ಫಂಕ್ಷನ್ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಬರೋವಂಥ ಬ್ಲಡ್ ಆಗಿರ್ಬೋದು, ಇದು ಯಾವ ರೀತಿ ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತಲ್ಲ, ಅದು ಕೂಡ ಕನೆಕ್ಟಿವ್ ಟಿಶ್ಯೂದು ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್, ಮೀಡಿಯಾ ಫಾರ್ ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವೇಸ್ಟ್ ಮೆಟೀರಿಯಲ್ಸ್ ಅಥವಾ ವೇಸ್ಟ್ ಪ್ರಾಡಕ್ಟ್. ಇದು ನ್ಯೂಟ್ರಿಯೆಂಟ್ಸ್ನ ಎಕ್ಸ್ಚೇಂಜ್ ಮಾಡುತ್ತೆ ಮತ್ತು ಗ್ಯಾಸ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಕೂಡ ಇದ್ರದ್ದು ಮೇನ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್, ಇನ್ಸುಲೇಷನ್ ಅಂತಂದರೆ ಸ್ಲೋ ಡೌನ್ ಆಫ್ ಹೀಟ್ ಆರ್ ಎಲೆಕ್ಟ್ರಿಸಿಟಿ. ಅಂದರೆ ಹೀಟನ್ನ ಸ್ಲೋ ಡೌನ್ ಮಾಡುತ್ತೆ, ನಮ್ಮ ಬಾಡಿ ಟೆಂಪ್ರೇಚರ್ ಅದನ್ನು ಸ್ಲೋ ಡೌನ್ ಮಾಡುತ್ತೆ. ನೆಕ್ಸ್ಟ್, ಎನರ್ಜಿ ಸ್ಟೋರ್ ಮಾಡುತ್ತೆ ಇನ್ ದಿ ಫಾರ್ಮ್ ಆಫ್ ಫ್ಯಾಟ್. ಇವಾಗ ಕನೆಕ್ಟಿವ್ ಟಿಶ್ಯೂಲ್ಲಿ ಯಾವ ರೀತಿ ಸ್ಟೋರ್ ಮಾಡುತ್ತಂದರೆ, ಇದು ಇನ್ ದಿ ಫಾರ್ಮ್ ಆಫ್ ಫ್ಯಾಟ್ ಒಳಗಡೆ ಇದ್ದು ಎನರ್ಜಿನ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್, ಲಾಸ್ಟ್ ಒನ್, ಪ್ರೊಟೆಕ್ಷನ್. ಇದು ಪ್ರೊಟೆಕ್ಟಿವ್ ಆಗಿನೂ ಫಂಕ್ಷನ್ ಮಾಡುತ್ತೆ. Components of connective tissue. First one, extracellular and cells. These are two types of components in connective tissue. First one, extracellular matrix. In extracellular matrix, sub two types. First one, fibers. Second one, ground substance. ಫೈಬರ್ಸ್ ಅಂತಂದರೆ ಈ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಏನಿದೆಯಲ್ಲ, ಟೂ ಸೆಲ್ಸ್ ಬಿಟ್ವೀನ್ ಸ್ಪೇಸ್ ಏನಿದೆಯಲ್ಲ ಅದರಲ್ಲಿ ಬರೋದ್ರ ಫೈಬರ್ಸ್ ಬರುತ್ತೆ. ನೆಕ್ಸ್ಟ್, ಗ್ರೌಂಡ್ ಸಬ್ಸ್ಟೆನ್ಸ್ ಅಂದರೆ ಫೈಬರ್ಸ್ನ ಬಿಟ್ಟು ರಿಮೈನಿಂಗ್ ಸಬ್ಸ್ಟೆನ್ಸ್ ಏನೇನಿರುತ್ತಲ್ಲ ಅದನ್ನು ನಾವು ಗ್ರೌಂಡ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಫೈಬರ್ಸಲ್ಲಿ ಮತ್ತೆ ಸಬ್ 3 ಟೈಪ್ಸ್ ಬರುತ್ತೆ. ಕೊಲಾಜಿನ್ ಫೈಬರ್ಸ್, ಎಲಾಸ್ಟಿನ್ ಫೈಬರ್ಸ್, ರೆಟಿಕ್ಯುಲರ್ ಫೈಬರ್ಸ್. ದೀಸ್ ಆರ್ 3 ಟೈಪ್ಸ್ ಆಫ್ ಫೈಬರ್ಸ್. ಇವಾಗ ನೆಕ್ಸ್ಟ್ ಕಾಂಪೋನೆಂಟ್ ಸೆಲ್ ಬಗ್ಗೆ ನೋಡೋಣ. ಇವಾಗ ಸೆಲ್ಲಲ್ಲಿ ಫಸ್ಟ್ ಫೈಬ್ರೋಬ್ಲಾಸ್ಟ್, ಫ್ಯಾಟ್ ಸೆಲ್ಸ್, ಮೈಕ್ರೋಫೇಸ್, ಲ್ಯೂಕೋಸೈಟ್ಸ್, ಮಾಸ್ಟ್ ಸೆಲ್ಸ್ ಆ್ಯಂಡ್ ಪ್ಲಾಸ್ಮಾ ಸೆಲ್ಸ್. ದೀಸ್ ಆರ್ ಸೆಲ್ಸ್ ಕಮ್ಮಿಂಗ್ ಅಂಡರ್ ಕನೆಕ್ಟಿವ್ ಟಿಶ್ಯೂ.
Classification of connective tissue. There are three main types of connective tissue. First one, loose connective tissue. Next, dense connective tissue. Third one, special connective tissue. First one, loose connective tissue have three subtypes. First one, areolar tissue. Second one, adipose tissue. Third one, reticular tissue. These are subtypes of loose connective tissue. Second one, dense connective tissue. Dense connective tissue ಒಳಗಡೆ two types. First one, dense regular and dense irregular. ಡೆನ್ಸ್ ರೆಗ್ಯುಲರ್ ಒಳಗಡೆ ಟೆಂಡನ್ಸ್ ಮತ್ತು ಲಿಗಾಮೆಂಟ್ಸ್ ಬರುತ್ತೆ. ಡೆನ್ಸ್ ಇರ್ರೆಗ್ಯುಲರ್ ಒಳಗಡೆ ಡೆಮಿಸ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್ ಟೈಪ್ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಒಳಗಡೆ ಕಾರ್ಟಿಲೇಜ್, ಬೋನ್, ಬ್ಲಡ್ ಆ್ಯಂಡ್ ಲಿಂಪ್, ದೀಸ್ ಆರ್ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಆಗಿರ್ತಾವೆ. ಇವಾಗ ಒಂದೊಂದಾಗಿ ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಣ. ಫಸ್ಟ್ ಒನ್, ಲೂಸ್ ಕನೆಕ್ಟಿವ್ ಟಿಶ್ಯೂ. ದಿಸ್ ಈಸ್ ಅ ಮೇನ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ. ಫಸ್ಟ್ ಒನ್, it is characterized by loose arrangement of fibers and cells. ಇದು ಸೆಲ್ಸ್ ಏನಿದೆಯಲ್ಲ ಇದರಲ್ಲಿ ಲೂಸ್ ಕನೆಕ್ಟಿವ್ ಟಿಶ್ಯೂ ನೇಮಲ್ಲಿನೇ ಗೊತ್ತಾಗುತ್ತೆ ನಮಗೆ. ಇವು ಸೆಲ್ಸ್ ಏನಿದೆಯಲ್ಲ ಲೂಸ್ ಆಗಿ ಕನೆಕ್ಟ್ ಆಗಿರ್ತಾವೆ. ಮತ್ತು ಫೈಬರ್ಸ್, ಇದ್ರ ಔಟ್ಸೈಡ್ ಏನು ಫೈಬರ್ಸ್ ಇರುತ್ತಲ್ಲ ಅದು ಕೂಡ ಲೂಸ್ ಆಗಿ ಅರೇಂಜ್ ಆಗಿರುತ್ತೆ. ನೆಕ್ಸ್ಟ್, ಲೂಸ್ ಕನೆಕ್ಟಿವ್ ಟಿಶ್ಯೂ ಟೈಪ್ಸ್. ದೇರ್ ಆರ್ 3 ಟೈಪ್ಸ್. ಫಸ್ಟ್ ಒನ್, areolar tissue, second one adipose tissue and third one reticular tissue. ಇವಾಗ ನಾವು ಇದ್ರ ಬಗ್ಗೆ ಒಂದೊಂದಾಗಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಫಸ್ಟ್ ಒನ್, ಅರಿಯೋಲಾರ್ ಕನೆಕ್ಟಿವ್ ಟಿಶ್ಯೂ. ಅರಿಯೋಲಾರ್ ಟಿಶ್ಯೂ ಅಂತಂದರೆ ಮೋಸ್ಟ್ ಕಾಮನ್ ಟೈಪ್ ಆಫ್ ಲೂಸ್ ಕನೆಕ್ಟಿವ್ ಟಿಶ್ಯೂ. ಇದು ಮೋಸ್ಟ್ ಕಾಮನ್ ಟೈಪ್ ಆಗಿರುತ್ತೆ ಲೂಸ್ ಕನೆಕ್ಟಿವ್ ಟಿಶ್ಯೂ ಒಳಗಡೆ. It consists of a gel-like matrix containing collagen fibroblasts and macrophages and mast cells. It consists a gel-like matrix. ಇದು ಜೆಲ್ ಲೈಕ್ ಮ್ಯಾಟ್ರಿಕ್ಸನ್ನ ಹೊಂದಿರುತ್ತೆ. ಇದರಲ್ಲಿ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಅಂದರೆ ಕೊಲಾಜಿನ್, ಫೈಬ್ರೋಬ್ಲಾಸ್ಟ್ಸ್ ಆ್ಯಂಡ್ ಮ್ಯಾಕ್ರೋಫೈಸಸ್ ಆ್ಯಂಡ್ ಮಾಸ್ಟ್ ಸೆಲ್ಸ್. ಇವು ಕಂಪೋನೆಂಟ್ಸ್ ಆರಿಯೋಲಾರ್ ಟಿಶ್ಯೂ ಒಳಗಡೆ ಬರ್ತಾವೆ. ನೆಕ್ಸ್ಟ್ ನಾವು ಆರಿಯೋಲಾರ್ ಟಿಶ್ಯೂನ ನಾವು ಯಾವ್ಯಾವ ಭಾಗದಲ್ಲಿ ನಾವು ಬಾಡಿ ಒಳಗಡೆ ನೋಡ್ಬೋದು ಅಂತಂದರೆ ಲೊಕೇಶನ್, ಬಿನೆತ್ ಎಪಿಥೇಲಿಯಲ್ ಟಿಶ್ಯೂ. ಎಪಿಥೇಲಿಯಲ್ ಟಿಶ್ಯೂ ಎಲ್ಲೆಲ್ಲಿರುತ್ತಲ್ಲ ಆ ಟಿಶ್ಯೂ ಬಿಹೈಂಡ್ ನಾವು ಈ ಆರಿಯೋಲಾರ್ ಟಿಶ್ಯೂನ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಅಂಡರ್ ಸ್ಕಿನ್, ಮ್ಯೂಕಸ್ ಮೆಂಬ್ರೇನ್ ಆ್ಯಂಡ್ ಅರೌಂಡ್ ಬ್ಲಡ್ ವೆಸಲ್ಸ್. ಸ್ಕಿನ್ ಒಳಗಡೆ ಏನು ಎಪಿಡರ್ಮಿಸ್ ಇರುತ್ತಲ್ಲ ಎಪಿಥೇಲಿಯಲ್ ಟಿಶ್ಯೂ, ಅದರ ಅಂಡರ್ ನಾವು ಆರಿಯೋಲಾರ್ ಟಿಶ್ಯೂನ ನೋಡ್ಬೋದು. ನೆಕ್ಸ್ಟ್ ಮ್ಯೂಕಸ್ ಮೆಂಬ್ರೇನ್ ಎಲ್ಲೆಲ್ಲಿರುತ್ತಲ್ಲ ಅಲ್ಲಿ ಕೂಡ ಕಾಣ್ಬೋದು. ಮತ್ತು ಬ್ಲಡ್ ವೆಸಲ್ಸ್, ಇನ್ಸೈಡ್ ಬ್ಲಡ್ ವೆಸಲ್ಸಲ್ಲಿ ಎಪಿಥೇಲಿಯಲ್ ಟಿಶ್ಯೂನ ನೋಡ್ತೀವಿ. ಅದರ ಬಿಹೈಂಡ್ ನಾವು ಇದನ್ನು ಆರಿಯೋಲಾರ್ ಟಿಶ್ಯೂನ ಕಾಣ್ಬೋದು. ನೆಕ್ಸ್ಟ್, ಆರಿಯೋಲಾರ್ ಟಿಶ್ಯೂದು ಮೇನ್ ಫಂಕ್ಷನ್ಸ್ ಅದೇನೇನು ಫಂಕ್ಷನ್ ಮಾಡುತ್ತೆ ನಮ್ಮ ಬಾಡಿ ಒಳಗಡೆ ಅಂತಂದರೆ, ಫಸ್ಟ್ ಒನ್, ಸಪೋರ್ಟ್ ಆ್ಯಂಡ್ ಬೈಂಡ್ಸ್ ಅದರ್ ಟಿಶ್ಯೂ. ಇದು ನಮ್ಮ ಬಾಡಿಗೆ ಸಪೋರ್ಟ್ ಕೊಡುತ್ತೆ ಮತ್ತು ಅದರ್ ಟಿಶ್ಯೂನ ಇದು ಒನ್ ಟಿಶ್ಯೂನ ಇದು ಬೈಂಡ್ ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್, ಎಲಾಸ್ಟಿಸಿಟಿ ಆ್ಯಂಡ್ ಎಲಾಸ್ಟಿಸಿಟಿ ಮತ್ತು ಫ್ಲೆಕ್ಸಿಬಿಲಿಟಿನ ಇದು ಆರಿಯೋಲಾರ್ ಟಿಶ್ಯೂ ಮಾಡುತ್ತೆ. ನೆಕ್ಸ್ಟ್, ಪ್ಲೇ ಅ ರೋಲ್ ಇನ್ ದಿ ಇಮ್ಯೂನ್ ರೆಸ್ಪಾನ್ಸ್ ಥ್ರೂ ದ ಪ್ರೆಸೆನ್ಸ್ ಆಫ್ ಇಮ್ಯೂನ್ ಸೆಲ್ಸ್. ಇದು ಮ್ಯಾಕ್ರೋಫೇಸಸ್ ಆ್ಯಂಡ್ ಮಾಸ್ಟ್ ಸೆಲ್ಸ್, ಇವು ಇಮ್ಯೂನ್ ಸೆಲ್ಸ್ ಏನಿರ್ತಾವಲ್ಲ ಇದರಿಂದ ಇದು ಇಮ್ಯೂನ್ ರೆಸ್ಪಾನ್ಸಿಗೆ ವೆರಿ ಇಂಪಾರ್ಟೆಂಟ್ ರೋಲ್ ಆಗಿ ಫಂಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಟೈಪ್, ಅಡಿಫೋಸ್ ಟಿಶ್ಯೂ. ಅಡಿಫೋಸ್ ಲೂಸ್ ಕನೆಕ್ಟಿವ್ ಟಿಶ್ಯೂ ಬಗ್ಗೆ ಇವಾಗ ಸ್ಟಡಿ ಮಾಡೋಣ. It consists of adipocytes. Adipocytes are fat cells. ಇದು ಅಡಿಪೋಸ್ ಟಿಶ್ಯೂ ಏನಿದೆಯಲ್ಲ ಇದು ಫ್ಯಾಟ್ ಸೆಲ್ಸ್ನ ಹೊಂದಿರುತ್ತೆ. ಸ್ಟೋರ್ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ಲಿಪಿಡ್ ಡ್ರಾಪ್ಲೆಟ್ಸ್. ಇದು ಎನರ್ಜಿನ ಸ್ಟೋರ್ ಮಾಡುತ್ತೆ. ಫ್ಯಾಟ್ ಏನಿದೆಯಲ್ಲ ಎನರ್ಜಿನ ಸ್ಟೋರ್ ಮಾಡುತ್ತೆ. ಯಾವ ಫಾರ್ಮಲ್ಲಿ ಅಂತಂದರೆ ಲಿಪಿಡ್ ಡ್ರಾಪ್ಲೆಟ್ಸ್ ಥರ ಇದು ಎನರ್ಜಿನ ಸ್ಟೋರ್ ಮಾಡುತ್ತೆ.
ಮತ್ತು ಅಡಿಪೋಸ್ ಟಿಶ್ಯೂ ಒಳಗಡೆ 2 ಟೈಪ್ಸ್ ಬರ್ತವೆ, ಮತ್ತು ವೈಟ್ ಫ್ಯಾಟ್ ಆ್ಯಂಡ್ ಬ್ರೌನ್ ಫ್ಯಾಟ್. ದೀಸ್ ಆರ್ ಟೈಪ್ಸ್ ಆಫ್ ಅಡಿಪೋಸ್ ಟಿಶ್ಯೂ. Next, third type of loose connective tissue is reticular tissue. Reticular tissue is made up of reticular fibers and reticular cells. ಇದು ರೆಟಿಕ್ಯುಲರ್ ಫೈಬರ್ಸ್ ಮತ್ತು ರೆಟಿಕ್ಯುಲರ್ ಸೆಲ್ಸಿಂದ ಮಾಡಲ್ಪಟ್ಟಿರುತ್ತೆ. ನೆಕ್ಸ್ಟ್ ಇದು ನಮ್ಮ ಬಾಡಿ ಒಳಗಡೆ ಎಲ್ಲೆಲ್ಲಿ ಲೊಕೇಟ್ ಆಗಿರುತ್ತಂತ ನೋಡೋಣ. ಫೌಂಡ್ ಇನ್ ಲಿಂಪಾಯ್ಡ್ ಆರ್ಗನ್ಸ್ ಇನ್ಕ್ಲೂಡಿಂಗ್ ಲಿಂಫ್ ನೋಡ್ಸ್, ಸ್ಪ್ಲೀನ್, ಬೋನ್ ಮ್ಯಾರೋ. ಇದೇನೋ ನಮ್ಮ ಬಾಡಿ ಒಳಗಡೆ ಲಿಂಪಾಯ್ಡ್ ಆರ್ಗನ್ಸ್ ಏನಿದೆಯಲ್ಲ, ನಮ್ಮ ಇಮ್ಯೂನ್ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡೋ ಆರ್ಗನ್ಸ್ ಏನಿರುತ್ತಲ್ಲ, ಅದರಲ್ಲಿ ನಾವು ಈ ಟೈಪ್ ಆಫ್ ರೆಟಿಕ್ಯುಲರ್ ಟಿಶ್ಯೂನ ಕಾಣ್ಬೋದಾಗಿರುತ್ತೆ. ಅದರಲ್ಲಿ ಎಲ್ಲಿ ಅಂತಂದರೆ ಲಿಂಫ್ ನೋಡ್ಸ್, ಸ್ಪ್ಲೀನ್ ಆ್ಯಂಡ್ ಬೋನ್ ಮ್ಯಾರೋ. ಬೋನ್ ಮ್ಯಾರೋ ಒಳಗಡೆ ನಾವು ರೆಟಿಕ್ಯುಲರ್ ಟಿಶ್ಯೂನ ನೋಡ್ಬೋದು. ನೆಕ್ಸ್ಟ್, ಪ್ರೆಸೆನ್ಸ್ ಇನ್ ಲಿವರ್ ಆ್ಯಂಡ್ ಕಿಡ್ನಿ ಆ್ಯಂಡ್ ಅದರ್ ಸಾಫ್ಟ್ ಆರ್ಗನ್ಸ್. ಲಿವರ್ ಮತ್ತು ಕಿಡ್ನಿ ಇವೆಲ್ಲ ಸಾಫ್ಟ್ ಆರ್ಗನ್ಸ್ ಆಗಿರ್ತವೆ. ಅದೇ ರೀತಿ ಮತ್ತೆ ಇನ್ನೇನು ಸಾಫ್ಟ್ ಆರ್ಗನ್ಸ್ ಇರುತ್ತಲ್ಲ ನಮ್ಮ ಬಾಡಿ ಒಳಗಡೆ, ಅಲ್ಲಿ ಕೂಡ ನಾವು ರೆಟಿಕ್ಯುಲರ್ ಟಿಶ್ಯೂನ ಕಾಣ್ಬೋದಾಗಿರುತ್ತೆ. ನೆಕ್ಸ್ಟ್ ಇದ್ರದ್ದು ಮೇನ್ ಫಂಕ್ಷನ್ಸ್ ಏನಂತ ನೋಡೋಣ. ಫಸ್ಟ್ ಫಂಕ್ಷನ್, ಪ್ರೊವೈಡ್ ಅ ಸಪೋರ್ಟಿವ್ ಫ್ರೇಮ್ವರ್ಕ್ ಫಾರ್ ಸೆಲ್ಸ್ ಎಸ್ಪೆಷಲಿ ಇನ್ ಲಿಂಪಾಯ್ಡ್ಸ್ ಆರ್ಗನ್ಸ್. ಈ ಲಿಂಪಾಯ್ಡ್ ಆರ್ಗನ್ಸ್ ಏನಿರುತ್ತಲ್ಲ, ಅಲ್ಲಿ ಇದು ಸಪೋರ್ಟಿವ್ ಫ್ರೇಮ್ವರ್ಕ್ ಅಂದರೆ ಸಪೋರ್ಟಿವ್ ಸ್ಟ್ರಕ್ಚರ್ನ ಇದು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್, ಫಿಲ್ಟ್ರೇಷನ್ ಆ್ಯಂಡ್ ಕ್ಲೀನ್ ಆಫ್ ಬಾಡಿಲಿ ಫ್ಲೂಯಿಡ್ ಇನ್ ಆರ್ಗನ್ಸ್ ಸಚ್ ಹ್ಯಾಸ್ ದ ಸ್ಪ್ಲೀನ್ ಆ್ಯಂಡ್ ಲಿಂಫ್ ನೋಡ್ಸ್. ಲಿಂಫ್ ನೋಡ್ಸ್ ಒಳಗಡೆ ಇರುವಂಥ ಮತ್ತು ಸ್ಪ್ಲೀನಲ್ಲಿ ಇರುವಂಥ ಬಾಡಿ ಫ್ಲೂಯಿಡ್ನ ಇದು ಫಿಲ್ಟ್ರೇಷನ್ ಮತ್ತು ಕ್ಲೀನ್ ಮಾಡುತ್ತೆ. ಇದು ರೆಟಿಕ್ಯುಲರ್ ಟಿಶ್ಯೂದು ಫಂಕ್ಷನ್ಸ್ ಆಗಿರುತ್ತೆ. ನೆಕ್ಸ್ಟ್, ಲೂಸ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಬರೋವಂಥ ಮೇನ್ ಸೆಕೆಂಡ್ ಟೈಪ್ ಅಂದರೆ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂತಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಡೆನ್ಸ್ ಫೈಬರ್ಸ್ ಟಿಶ್ಯೂ. ಇದನ್ನು ನಾವು ಫೈಬರ್ಸ್ ಟಿಶ್ಯೂ ಅಂತಲೂ ಕರಿತೀವಿ. ಇಟ್ ಕ್ಯಾರೆಕ್ಟರೈಸ್ಡ್ ಬೈ ಹೈಲಿ ಡೆನ್ಸಿಟಿ ಆಫ್ ಕೊಲಾಜಿನ್ ಫೈಬರ್ಸ್ ಆ್ಯಂಡ್ ರಿಲೇಟಿವ್ಲಿ ಲೋ ನಂಬರ್ ಆಫ್ ಸೆಲ್ಸ್. ಇದು ಹೈ ಡೆನ್ಸಿಟಿ ಹೊಂದಿರುತ್ತೆ ಮತ್ತು ಕೊಲಾಜಿನ್ ಫೈಬರ್ಸ್ ಆ್ಯಂಡ್ ಲೋ ನಂಬರ್ ಆಫ್ ಸೆಲ್ಸ್ ಹೊಂದಿರುತ್ತೆ. ಅಂದರೆ ಹೈಲಿ ಡೆನ್ಸಿಟಿ ಆಫ್ ಕೊಲಾಜಿನ್ ಫೈಬರ್ಸ್, ಇದು ಲೋ ನಂಬರ್ ಆಫ್ ಸೆಲ್ಸ್ ಅಂದರೆ ದೂರ ಲೋ ನಂಬರ್ ಆಫ್ ಸೆಲ್ಸ್ ಹೊಂದಿರುತ್ತೆ. ಬಟ್ ಏನು ಕೊಲಾಜಿನ್ ಫೈಬರ್ಸ್ ಏನಿರುತ್ತಲ್ಲ ಸೆಲ್ ಔಟ್ಸೈಡೆಲ್ಲ, ಅದನ್ನು ಇದು ಹೈಲಿಯಾಗಿ ಹೊಂದಿರುತ್ತೆ. ನೆಕ್ಸ್ಟ್, ಇಟ್ ಹ್ಯಾಸ್ 2 ಟೈಪ್ಸ್. ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಒಳಗಡೆ ನಾವು ಆಲ್ರೆಡಿ ನೋಡಿದ್ದೀವಿ ಟೈಪ್ಸ್ನ. ಅದರಲ್ಲಿ ಮೇನ್ 2 ಟೈಪ್ಸ್, ಡೆನ್ಸ್ ರೆಗ್ಯುಲರ್ ಆ್ಯಂಡ್ ಡೆನ್ಸ್ ಇರ್ರೆಗ್ಯುಲರ್. ಇವಾಗ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಫಸ್ಟ್ ಒನ್, ಕೊಲಾಜಿನ್ ಫೈಬರ್ಸ್. ಈ ಕೊಲಾಜಿನ್ ಫೈಬರ್ಸ್ ಏನಿರುತ್ತಲ್ಲ, ಇಟ್ ಅರೇಂಜ್ಡ್ ಇನ್ ಪ್ಯಾರ್ಲೆಲ್ ಅಂತಂದರೆ ಸ್ಟ್ರೇಟ್ ಆಗಿ ಇದು ಅಟ್ಯಾಚ್ ಆಗಿರುತ್ತೆ. ಕೊಲಾಜಿನ್ ಫೈಬರ್ಸ್ ಒಂದು ಪಕ್ಕದ್ರಲ್ಲೊಂದು ಈ ರೀತಿ ಅರೇಂಜ್ ಆಗಿರುತ್ತೆ. ನೆಕ್ಸ್ಟ್, ಡೆನ್ಸ್ ಇರ್ರೆಗ್ಯುಲರಲ್ಲಿ ಕೊಲಾಜಿನ್ ಫೈಬರ್ಸ್ ಅರೇಂಜ್ಡ್ ಇನ್ ದಿ ಇರ್ರೆಗ್ಯುಲರ್ ಪ್ಯಾಟರ್ನ್. ಇದು ರೆಗ್ಯುಲರ್ ಆಗಿದ್ದರೆ ಇದು ಇನ್ರೆಗ್ಯುಲರ್, ಈ ರೀತಿ ಕ್ರಾಸ್ ಅಥವಾ ರೆಗ್ಯುಲರ್ ಆಗಿ ಇರಲ್ಲ, ಇರ್ರೆಗ್ಯುಲರ್ ಆಗಿ ಇರುತ್ತೆ. ನೆಕ್ಸ್ಟ್, ಡೆನ್ಸ್ ರೆಗ್ಯುಲರ್ದು ಲೊಕೇಶನ್ ಎಲ್ಲಿ ಅಂತಂದರೆ ಟೆಂಡಾನ್ಸ್ ಆ್ಯಂಡ್ ಲಿಗಾಮೆಂಟ್ಸ್ ಆ್ಯಂಡ್ ಪೆರಿಯೋಸ್ಟಿನಮ್ ಒಳಗಡೆ ಮತ್ತು ಟೆಂಡಾನ್ಸ್ ಒಳಗಡೆ ನಾವು ಈ ಡೆನ್ಸ್ ರೆಗ್ಯುಲರ್ ಟಿಶ್ಯೂನ ನೋಡ್ಬೋದು. ನೆಕ್ಸ್ಟ್, ಡೆನ್ಸ್ ಇರ್ರೆಗ್ಯುಲರ್ನ ನಾವು ಡರ್ಮಿಸ್, ಜಾಯಿಂಟ್ಸ್, ಕ್ಯಾಪ್ಸುಲ್ ಆ್ಯಂಡ್ ಅಡ್ವಾಂಟೇಷಿಯಾ ಆಫ್ ಬ್ಲಡ್ ವೆಸಲ್ಸ್. ನಾವು ಡರ್ಮಿಸ್ ಒಳಗಡೆ ಈ ಡೆನ್ಸ್ ಇರ್ರೆಗ್ಯುಲರ್ ಟಿಶ್ಯೂನ ನೋಡ್ಬೋದು. ನೆಕ್ಸ್ಟ್, ಡೆನ್ಸ್ ರೆಗ್ಯುಲರ್ ಟಿಶ್ಯೂದು ಫಂಕ್ಷನ್ ನೋಡೋಣ. ಪ್ರೊವೈಡ್ ಸ್ಟ್ರೆಂತ್ ಆ್ಯಂಡ್ ಕನೆಕ್ಟ್ ಸಪೋರ್ಟ್. ಇದು ಸ್ಟ್ರೆಂತ್ ಕೊಡುತ್ತೆ ಮತ್ತು ಕನೆಕ್ಟ್ ಮಾಡುತ್ತೆ ಆ್ಯಂಡ್ ಸಪೋರ್ಟ್ ಕೂಡ ಕೊಡುತ್ತೆ. ನೆಕ್ಸ್ಟ್, ಪ್ರೊಟೆಕ್ಷನ್ ಕೂಡ ಇದು ಮಾಡುತ್ತೆ. ನೆಕ್ಸ್ಟ್, ಡೆನ್ಸ್ ಇರ್ರೆಗ್ಯುಲರ್ ಟಿಶ್ಯೂದು ಫಂಕ್ಷನ್ನ ನೋಡೋಣ. ಪ್ರೊವೈಡ್ ಸ್ಟ್ರೆಂತ್ ಬೈ ಮಲ್ಟಿಪಲ್ ಡೈರೆಕ್ಷನ್. ಇದು ಸ್ಟ್ರೇಟ್ ಇರುತ್ತೆ, ಇದು ಈ ರೀತಿ ಸ್ಟ್ರೇಟ್ ಇರುತ್ತೆ ಡೆನ್ಸ್ ರೆಗ್ಯುಲರ್. ಬಟ್ ಡೆನ್ಸ್ ಇರ್ರೆಗ್ಯುಲರ್
ಮಲ್ಟಿಪಲ್ ಡೈರೆಕ್ಷನ್, ಯಾವುದ್ಯಾವುದೋ ಡೈರೆಕ್ಷನ್, ಇವಾಗ ಈ ರೀತಿ ಬೇರೆ ಬೇರೆ ಕಡೆಯಿಂದ ಇದು ಪ್ರೊಟೆಕ್ಷನ್ನ ಕೊಡುತ್ತೆ ಆರ್ಗನ್ಗೆ. ನೆಕ್ಸ್ಟ್ ಪ್ರೊಟೆಕ್ಟ್ ಆರ್ಗನ್ಸ್ ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್. ಇದು ಮಲ್ಟಿಪಲ್ ಡೈರೆಕ್ಷನ್ನಿಂದ ಸ್ಟ್ರೆಂತ್ನ ಪ್ರೊವೈಡ್ ಮಾಡೋದ್ರಿಂದ ಇದು ಸ್ಟ್ರಕ್ಚರಲ್ ಸಪೋರ್ಟ್ ಕೂಡ ಇದು ಆರ್ಗನ್ಗೆ ಕೊಡುತ್ತೆ. ಇವು ನಾವು ಡೆನ್ಸ್ ಮತ್ತು ಡೆನ್ಸ್ ರೆಗ್ಯುಲರ್ ಆ್ಯಂಡ್ ಡೆನ್ಸ್ ಇರೆಗ್ಯುಲರ್ದು ಟೈಪ್ಸನ್ನ ಸ್ಟಡಿ ಮಾಡಿದ್ವಿ. ಐ ಥಿಂಕ್ ಇಲ್ಲಿವರೆಗೂ ನಿಮ್ಗೆ ಈ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಥರ್ಡ್ ಮೇನ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ ಈಸ್ ಅ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಸ್ಪೆಷಲೈಸ್ಡ್ ಫಾರ್ಮ್ ಆಫ್ ಕನೆಕ್ಟಿವ್ ಟಿಶ್ಯೂ ವಿತ್ ಯೂನಿಕ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್. ಇದು ಕೂಡ ಕನೆಕ್ಟಿವ್ ಟಿಶ್ಯೂ ಆಗಿರುತ್ತೆ, ಬಟ್ ಇದು ಸ್ಪೆಷಲೈಸ್ಡ್ ವರ್ಕ್ ಮಾಡುತ್ತೆ. ಅದಕ್ಕೋಸ್ಕರ ಇದು ಯೂನಿಕ್ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಕೊಡೋದ್ರಿಂದ ನಾವು ಇದನ್ನು ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಅದರಲ್ಲಿ ಮೇನಾಗಿ ಬರುವಂಥ ಟೈಪ್ಸ್ ಅಥವಾ ಕಾಂಪೋನೆಂಟ್ಸ್ ಏನಂತಂದರೆ, ಫಸ್ಟ್ ಒನ್ ಕಾರ್ಟಿಲೇಜ್, ಸೆಕೆಂಡ್ ಒನ್ ಬೋನ್, ಬ್ಲಡ್ ಆ್ಯಂಡ್ ಲಿಂಪ್. ದೀಸ್ ಆರ್ ಮೇನ್ ಕನೆಕ್ಟಿವ್ ಟಿಶ್ಯೂ ಟೈಪ್ಸ್ ಆಗಿರ್ತವೆ. ನೆಕ್ಸ್ಟ್ ಇದರಲ್ಲಿ ಒನ್ ಬೈ ಒನ್ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ. ಫಸ್ಟ್ ಒನ್ ಕಾರ್ಟಿಲೇಜ್. ನಮ್ಮೆಲ್ರಿಗೂ ಗೊತ್ತು ಕಾರ್ಟಿಲೇಜ್ ಅಂತಂದರೆ ಏನಂತ. ಇಟ್ ಈಸ್ ಅ ಫ್ಲೆಕ್ಸಿಬಲ್ ಟಫ್ ಕನೆಕ್ಟಿವ್ ಟಿಶ್ಯೂ. ಇದು ಫ್ಲೆಕ್ಸಿಬಲ್ ಆಗಿರುತ್ತೆ. ಕಾರ್ಟಿಲೇಜ್ ಅಂತ ಅಂದರೆ ಪ್ರೊಟೆಕ್ಟ್ಸ್ ಜಾಯಿಂಟ್ಸ್ ಆ್ಯಂಡ್ ಬೋನ್ಸ್ ಆ್ಯಂಡ್ ಪ್ರೊವೈಡ್ ಸ್ಟ್ರಕ್ಚರ್ ಟು ಬಾಡಿ. ಇದು ಜಾಯಿಂಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಇದನ್ನು ನಾವೆಲ್ಲಿ ಕಾಣ್ಬೋದು, ಜಾಯಿಂಟ್ ಬಿಟ್ವೀನ್ ಜಾಯಿಂಟ್ಸ್ ಒಳಗಡೆ ನಾವು ಕಾರ್ಟಿಲೇಜ್ನ ನೋಡ್ಬೋದು. ಇದು ಜಾಯಿಂಟ್ಸ್ ಮತ್ತು ಬೋನ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಸ್ಟ್ರಕ್ಚರಲ್ ಸಪೋರ್ಟ್ ಕೂಡ ಇದು ಕಾರ್ಟಿಲೇಜ್ ಕೊಡುತ್ತೆ. ಕಾರ್ಟಿಲೇಜ್ ಆರ್ ಮೇಡಪ್ ಆಫ್ ಥಿನ್ ಸೆಲ್ಸ್ ಆ್ಯಂಡ್ ಕೊಲಾಜಿನ್ ಆ್ಯಂಡ್ ಎಲಾಸ್ಟಿನ್ ಫೈಬರ್ಸ್. ಈ ಕಾರ್ಟಿಲೇಜ್ ಏನಿದೆಯಲ್ಲ, ಇದು ಕೊಲಾಜಿನ್ ಮತ್ತು ಎಲಾಸ್ಟಿನ್ ಫೈಬರ್ಸಿಂದ ಮತ್ತು ಥಿನ್ ಸೆಲ್ಸಿಂದ ಇದು ಮೇಡಪ್ ಆಗಿರುತ್ತೆ. ನೆಕ್ಸ್ಟ್ ಟಿಶ್ಯೂ ದಟ್ ಲ್ಯಾಕ್ ಆಫ್ ಬ್ಲಡ್ ವೆಸಲ್ ಆ್ಯಂಡ್ ನರ್ವ್ಸ್. ಈ ಕಾರ್ಟಿಲೇಜ್ ಏನಿದೆಯಲ್ಲ, ಕಾರ್ಟಿಲೇಜ್ ಟಿಶ್ಯೂ ಇದು ಲ್ಯಾಕ್ ಆಫ್ ಬ್ಲಡ್ ವೆಸಲ್ಸ್. ಇದರಲ್ಲಿ ಬ್ಲಡ್ ವೆಸಲ್ಸ್ ಮತ್ತು ನರ್ವ್ ಕನೆಕ್ಷನ್ ನಾವು ಕಮ್ಮಿ ಕಾಣ್ಬೋದು. ನೆಕ್ಸ್ಟ್ ಕಾರ್ಟಿಲೇಜಲ್ಲಿ ಬರುವಂಥ ಟೈಪ್ಸ್ ಬಗ್ಗೆ ನೋಡೋಣ. ಕಾರ್ಟಿಲೇಜಲ್ಲಿ ಬರುವಂಥ ಮೇನ್ 3 ಟೈಪ್ಸ್. ಫಸ್ಟ್ ಒನ್ ಹೈಲಿನ್ ಕಾರ್ಟಿಲೇಜ್, ಸೆಕೆಂಡ್ ಒನ್ ಎಲಾಸ್ಟಿನ್ ಕಾರ್ಟಿಲೇಜ್, ಥರ್ಡ್ ಒನ್ ಫೈಬ್ರೋ ಕಾರ್ಟಿಲೇಜ್. ಹೈಲಿನ್ ಕಾರ್ಟಿಲೇಜ್ನ ನಾವು ಎಂಡ್ ಆಫ್ ಬೋನ್ ಜಾಯಿಂಟ್ಸ್, ಇವಾಗ ಬೋನ್ ಏನಿದೆಯಲ್ಲ, ಬೋನ್ ಜಾಯಿಂಟ್ಸಲ್ಲಿ ಬರುವಂಥ ಕಾರ್ಟಿಲೇಜ್ ಹೈಲಿನ್ ಕಾರ್ಟಿಲೇಜ್ ಅಂತ ಅಂತೀವಿ. ಎಂಡ್ ಆಫ್ ಬೋನ್ ಜಾಯಿಂಟ್ಸ್ ನೋಸ್ ಸ್ಪೆಕ್ಟ್ರಮ್ ಆ್ಯಂಡ್ ಲ್ಯಾರಿಂಗ್ಸ್ ಟ್ರ್ಯಾಕಿಯಾ ಎಂಬ್ರಿಯೋನಿಕ್ ಸ್ಕೆಲಿಟಾನ್. ಎಂಬ್ರಿಯೋನಿಕ್ ಸ್ಕೆಲಿಟಾನ್ ಅಂತಂದರೆ ಬೇಬಿ ಬಾರ್ನ್ ಆಗೋಕ್ಕಿಂತ ಮುಂಚೆ ಇನ್ನೂ ಊಂಬ್ ಒಳಗಡೆ ಇರೋವಾಗ ಏನು ಸ್ಕೆಲಿಟಾನ್ ಇರುತ್ತಲ್ಲ, ಆವಾಗ ಈ ಕಾರ್ಟಿಲೇಜ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಒನ್ ಎಲಾಸ್ಟಿನ್ ಕಾರ್ಟಿಲೇಜ್. ಎಲಾಸ್ಟಿನ್ ಕಾರ್ಟಿಲೇಜ್ನ ನಾವು ಎಲ್ಲೆಲ್ಲಿ ನೋಡ್ಬೋದು ಅಂತಂದರೆ, ಎಕ್ಸ್ಟರ್ನಲ್ ಇಯರ್ ಪಿನ್ನ ಅಂತ ಏನು ಕರಿತೀವಿ, ಅದರಲ್ಲಿ ನಾವು ಎಲಾಸ್ಟಿನ್ ಅಂದರೆ ಹೈಲಿ ಫ್ಲೆಕ್ಸಿಬಲ್ ಇರುತ್ತೆ ಇದು. ಇವಾಗ ನೋಸ್ ಸ್ವಲ್ಪ ಹಾರ್ಡ್ ಇರುತ್ತೆ, ಬಟ್ ಪಿನ್ನ ಏನಿರುತ್ತಲ್ಲ ಅದು ಹೈಲಿ ಫ್ಲೆಕ್ಸಿಬಲ್ ಆಗಿರುತ್ತೆ. ನೆಕ್ಸ್ಟ್ ಎಪಿಗ್ಲಾಟಿಸ್. ಇವಾಗ ಲ್ಯಾರಿಂಗ್ಸಲ್ಲಿ ಏನೋ ಒಂದು ಪಾರ್ಟ್ ಬರುತ್ತಲ್ಲ, ನೆಕ್ಸ್ಟ್ ಎಪಿಗ್ಲಾಟಿಸ್, ಅಲ್ಲಿ ಕೂಡ ನಾವು ಎಲಾಸ್ಟಿನ್ ಕಾರ್ಟಿಲೇಜ್ನ ನೋಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ಫೈಬ್ರೋ ಕಾರ್ಟಿಲೇಜ್. ಫೈಬ್ರೋ ಕಾರ್ಟಿಲೇಜ್ ನಾವು ಎಲ್ಲೆಲ್ಲಿ ಕಾಣ್ಬೋದು ಅಂದರೆ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಆ್ಯಂಡ್ ಫ್ಯೂಬಿಕ್ ಸಿಂಪೈಸಿಸ್. ನಮ್ಮ ವರ್ಟಿಬ್ರಾ ಏನಿರುತ್ತಲ್ಲ, ಅದ್ರ ವರ್ಟಿಬ್ರಾ ಮಿಡಲ್ ಬರೋ ಒಂದು ಕಾರ್ಟಿಲೇಜ್ ಏನಿರುತ್ತಲ್ಲ, ಆ ಕಾರ್ಟಿಲೇಜ್ ಫೈಬ್ರೋ ಕಾರ್ಟಿಲೇಜ್ ಆಗಿರುತ್ತೆ. ಮತ್ತು ಸಿಂಪೈಸಿಸ್ ಪ್ಯೂಬಿಸ್ ಏನಿರುತ್ತಲ್ಲ, ಪ್ಯೂಬಿಕ್ ಬೋನಲ್ಲಿ, ಅಲ್ಲಿ ನಾವು ಫೈಬ್ರೋ ಕಾರ್ಟಿಲೇಜ್ನ ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಟೈಪ್ ಅಂದರೆ ಬೋನ್ಸ್ ಕೂಡ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಟೈಪ್ ಆಗಿರುತ್ತೆ. ಬೋನ್ಸ್ ಆರ್ ರಿಜಿಡ್ ಕನೆಕ್ಟಿವ್ ಟಿಶ್ಯೂ. ಇದು ಒಂದು ರಿಜಿಡ್ ಕನೆಕ್ಟಿವ್ ಟಿಶ್ಯೂ ಆಗಿರುತ್ತೆ. ಇಟ್ ಪ್ರೊವೈಡಿಂಗ್ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್. ಇದು
ಸಪೋರ್ಟ್ ಕೊಡುತ್ತೆ ಮತ್ತು ಪ್ರೊಟೆಕ್ಷನ್ನು ಕೊಡುತ್ತೆ. ಬೋನ್ ಟಿಶ್ಯೂ ಈಸ್ ಅ ಹೈಲಿ ವ್ಯಾಸ್ಕ್ಯುಲೇಟೆಡ್ ಆ್ಯಂಡ್ ಕೆಪೇಬಲ್ ಟು ಸೆಲ್ಫ್. ಅಂದರೆ ಈ ಹೈಲಿ ವ್ಯಾಸ್ಕ್ಯುಲೇಟೆಡ್ ಈ ಬೋನ್ ಟಿಶ್ಯೂ ಏನಿರುತ್ತಲ್ಲ ಇದರಲ್ಲಿ ಟೂ ಮಚ್ ಆಫ್ ಬ್ಲಡ್ ವೆಸಲ್ಸ್ನ ನಾವು ಕಾಣ್ಬೋದು. ಮತ್ತು ಕೆಪೇಬಲ್ ಟು ಸೆಲ್ಫ್ ಅಂದರೆ ಇವಾಗ ಏನಾದರೂ ಡ್ಯಾಮೇಜಸ್ ಅಥವಾ ಏನಾದರೂ ಇಶ್ಯೂಸ್ ಬೋನ್ ಒಳಗಡೆ ಡ್ಯಾಮೇಜ್ ಆಗಿದ್ದರೆ ಅದು ಕೆಪೇಬಲ್ ಆಗಿ ತಾನೇ ಸೆಲ್ಫ್ ಆಗಿ ಅದನ್ನು ಹೀಲ್ ಮಾಡೋ ಒಂದು ಕೆಪ್ಯಾಸಿಟಿ ಬೋನ್ಸಿಗಿರುತ್ತೆ. ಇವಾಗ ಬೋನಲ್ಲಿ ಬರುವಂಥ ಕಾಂಪೋನೆಂಟ್ಸ್ನ ನೋಡೋಣ. ಫಸ್ಟ್ ಒನ್ ಸೆಲ್ಸಲ್ಲಿ ಓಸ್ಟಿಯೋಬ್ಲಾಸ್ಟ್ಸ್ ಆರ್ ಸೆಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಬೋನ್ ಫಾರ್ಮೇಷನ್. ಈ ಸೆಲ್ಸ್ ಏನಿದೆಯಲ್ಲ ಇವು ಸೆಲ್ ಫಾರ್ಮೇಷನ್ ಅಲ್ಲ, ಬೋನ್ ಫಾರ್ಮೇಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತಾ. ಆ ಬೋನ್ ಫಾರ್ಮೇಷನ್ ಆಗೋ ಪ್ರೋಸೆಸ್ನ ನಾವು ಓಸ್ಟಿಯೋಜೆನಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಓಸ್ಟಿಯೋಸೈಟ್ಸ್, ಮೆಚೂರ್ ಬೋನ್ಸ್ ಸೆಲ್ಸ್ ದಟ್ ಮೇಂಟೈನ್ ಬೋನ್ ಟಿಶ್ಯೂ. ಇವು ಮೆಚೂರ್ ಆಗಿರೋ ಬೋನ್ ಸೆಲ್ಸ್ ಆಗಿರ್ತವೆ. ಇವು ಬೋನ್ ಟಿಶ್ಯೂನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾವೆ. ನೆಕ್ಸ್ಟ್ ಓಸ್ಟಿಯೋಕ್ಲಾಟ್ಸ್, ಸೆಲ್ಸ್ ಬ್ರೇಕ್ ಡೌನ್ ಬೋನ್ ಟಿಶ್ಯೂ ಇನ್ ಅ ಪ್ರೋಸೆಸ್ ಕಾಲ್ಡ್ ಬೋನ್ ರಿಸಾರ್ಪ್ಷನ್. ಅಂದರೆ ಇದು ಸೆಲ್ಸ್, ಇವೇನು ಸೆಲ್ಸ್ ಇರ್ತಾವಲ್ಲ ಓಸ್ಟಿಯೋಕ್ಲಾಟ್ಸ್, ಇವು ಸೆಲ್ಸ್ನ ಬ್ರೇಕ್ ಡೌನ್, ಬೋನ್ ಟಿಶ್ಯೂನ ಬ್ರೇಕ್ ಡೌನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ರಿಸಾರ್ಪ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಪೋನೆಂಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಮ್ಯಾಟ್ರಿಕ್ಸ್ ಇಟ್ ಈಸ್ ಕಂಪೋಸ್ಡ್ ಆಫ್ ಕೊಲಾಜಿನ್ ಫೈಬರ್ಸ್ ಆ್ಯಂಡ್ ಕ್ಯಾಲ್ಶಿಯಂ ಫಾಸ್ಫೇಟ್ ಮೇಕಿಂಗ್ ಸ್ಟ್ರಾಂಗ್ ಆ್ಯಂಡ್ ಹಾರ್ಡ್. ಇದು ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಇದು ಕೊಲಾಜಿನ್ ಫೈಬರ್ಸ್ ಮತ್ತು ಕ್ಯಾಲ್ಶಿಯಂ ಫಾಸ್ಫೇಟಿಂದ ಆಗಿರುತ್ತೆ. ಇದು ಬೋನ್ ಸ್ಟ್ರಾಂಗ್ ಆಗೋಕ್ಕೆ ಮತ್ತು ಹಾರ್ಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಬೋನ್ ಫಂಕ್ಷನ್ ಏನೇನು ಮಾಡುತ್ತೆ ಅಂತ ನೋಡೋಣ. ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್. ಈ ಬೋನ್ಸ್ ಇದೆಯಲ್ಲ ಇದು ನಮ್ಮ ಬಾಡಿಗೆ ಸಪೋರ್ಟ್ ಮತ್ತು ಪ್ರೊಟೆಕ್ಷನ್ ಕೊಡುತ್ತೆ. ನೆಕ್ಸ್ಟ್ ಫೆಸಿಲಿಟೇಟ್ಸ್ ಮೂಮೆಂಟ್, ಇದು ಮೂಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸ್ಟೋರ್ಸ್ ಕ್ಯಾಲ್ಶಿಯಂ ಆ್ಯಂಡ್ ಫಾಸ್ಫೇಟ್. ನಾವು ಕ್ಯಾಲ್ಶಿಯಮ್ ಮತ್ತು ಫಾಸ್ಫೇಟ್ನ ಎಲ್ಲಿ ಸ್ಟೋರ್ ಮಾಡ್ಬೋದು ಅಂತಂದರೆ ಬೋನ್ಸ್ ಒಳಗಡೆ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಪ್ರೊಡ್ಯೂಸ್ ಬ್ಲಡ್ ಸೆಲ್ಸ್. ಇದ್ರದ್ದು ಮೇನ್ ಫಂಕ್ಷನ್, ಬೋನ್ದು ಮೇನ್ ಫಂಕ್ಷನ್ ಅಂತಂದರೆ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಬೋನ್ ಮ್ಯಾರೋಯಿಂದ ನಮ್ಮದು ಬ್ಲಡ್ ಸೆಲ್ಸ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಂದರೆ ಥರ್ಡ್ ಒನ್ ಬ್ಲಡ್ ಆ್ಯಂಡ್ ಲಿಂಪ್. ಬ್ಲಡ್ ಬಗ್ಗೆ ನೋಡೋಣ. ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ದಟ್ ಸರ್ಕ್ಯುಲೇಟ್ಸ್ ಹೋಲ್ ಬಾಡಿ. ಈ ಬ್ಲಡ್ ಏನಿದೆಯಲ್ಲ ಇದು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಆಗಿರುತ್ತೆ. ಇಟ್ ಸರ್ಕ್ಯುಲೇಟ್ಸ್ ಹೋಲ್ ಬಾಡಿ. ಈ ಬ್ಲಡ್ ಹೋಲ್ ಬಾಡಿ ಒಳಗಡೆ ಸರ್ಕ್ಯುಲೇಟ್ ಆಗುತ್ತೆ. ಟ್ರಾನ್ಸ್ಪೋರಿಂಗ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಗ್ಯಾಸಸ್ ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ಹಾರ್ಮೋನ್ಸ್. ಈ ಬ್ಲಡ್ ಏನಿದೆಯಲ್ಲ ಇದು ನ್ಯೂಟ್ರಿಯೆಂಟ್ಸ್, ಗ್ಯಾಸಸ್ ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ಹಾರ್ಮೋನ್ಸನ್ನ ಇದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಹೋಲ್ ಬಾಡಿಗೆ. ನೆಕ್ಸ್ಟ್ ಬ್ಲಡ್ಡಲ್ಲಿ ಬರೋವಂಥ ಕಾಂಪೋನೆಂಟ್ಸ್ ಏನೇನಂತ ಇವಾಗ ಒನ್ ಬೈ ಒನ್ ಸ್ಟಡಿ ಮಾಡೋಣ. ಫಸ್ಟ್ ಒನ್ ಪ್ಲಾಸ್ಮಾ ಇಟ್ ಈಸ್ ಅ ಲಿಕ್ವಿಡ್ ಮ್ಯಾಟ್ರಿಕ್ಸ್ ದಟ್ ಕ್ಯಾರೀಸ್ ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ಸ್ ಆ್ಯಂಡ್ ವೇಸ್ಟ್. ಈ ಪ್ಲಾಸ್ಮಾ ಏನಿದೆಯಲ್ಲ ಇದು ಲಿಕ್ವಿಡ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇದು ಕೂಡ ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ಸ್ ಆ್ಯಂಡ್ ವೇಸ್ಟನ್ನ ಕ್ಯಾರಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸೆಲ್ಸ್ ಒಳಗಡೆ ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ ಆ್ಯಂಡ್ ಥ್ರೋಂಬೋಸೈಟ್ಸ್ ಅಂತ ನಾವು ಬ್ಲಡ್ ಒಳಗಡೆ ಸ್ಟಡಿ ಮಾಡ್ತೀವಿ. ಎರಿಥ್ರೋಸೈಟ್ಸ್ ಅಂದರೆ ಆರ್ ಬಿ ಸಿದು ಮೇನ್ ಫಂಕ್ಷನ್ ಏನಂತಂದರೆ ಟ್ರಾನ್ಸ್ಪೋರ್ಟೇಷನ್ ಆಫ್ O2 ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಈ ಆರ್ ಬಿ ಸಿ ಏನಿದೆಯಲ್ಲ ಇದು ನಮ್ಮ ಹೋಲ್ ಬಾಡಿಗೆ ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಔಟ್ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟೈಪ್ ಲ್ಯೂಕೋಸೈಟ್ಸ್ ಅಂದರೆ ವೈಟ್ ಬ್ಲಡ್ ಸೆಲ್ಸ್ ನಮ್ಮ ಇಮ್ಯೂನ್ ಡಿಫೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಇಮ್ಯೂನ್ ಸಿಸ್ಟಮ್ಗೆ ಇಂಪಾರ್ಟೆಂಟ್ ಆಗಿರೋವಂಥದ್ದು ಯಾವ ಸೆಲ್ಸ್ ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಆಗಿರ್ತವೆ. ನೆಕ್ಸ್ಟ್ ಥರ್ಡ್ ಒನ್ ಥ್ರೋಂಬೋಸೈಟ್ಸ್ ಅಂದರೆ ಪ್ಲೇಟ್ಲೆಟ್ಸ್ ನಮ್ಮ ಬ್ಲಡ್ ಕ್ಲಾಟಿಂಗಿಗೆ ಹೆಲ್ಪ್ ಮಾಡುತ್ತೆ. ದೀಸ್ ಆರ್ ಕಂಪೋನೆಂಟ್ಸ್ ಆಫ್ ಬ್ಲಡ್. ನೆಕ್ಸ್ಟ್ ಬ್ಲಡ್ ಫಂಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಫಂಕ್ಷನ್ಸ್ ಆಫ್ ಬ್ಲಡ್: ಟ್ರಾನ್ಸ್ಪೋರ್ಟ್ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್, ವೇಸ್ಟ್ ಇದೇನಿದೆಯಲ್ಲ
ಟ್ರಾನ್ಸ್ಪೋರ್ಟೇಷನ್ ಆಫ್ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್ ಆ್ಯಂಡ್ ವೇಸ್ಟ್ ಆ್ಯಂಡ್ ಹಾರ್ಮೋನ್ಸ್ ಕೂಡ ಇದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ನಮ್ಮ ಬಾಡಿ ಒಳಗಡೆ. ನೆಕ್ಸ್ಟ್ ಒನ್ ಇಮ್ಯೂನ್ ಡಿಫೆನ್ಸ್ ಏನಿದೆಯಲ್ಲ, ಇದು ವೈಟ್ ಬ್ಲಡ್ ಸೆಲ್ಸ್ ನಮ್ಮ ಬಾಡಿ ಒಳಗಡೆ ಇಮ್ಯೂನ್ ಡಿಫೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ರೆಗ್ಯುಲೇಷನ್ ಆಫ್ ಬಾಡಿ ಟೆಂಪ್ರೇಚರ್ ಆ್ಯಂಡ್ pH, ನಮ್ಮ ಬಾಡಿ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡುತ್ತೆ ಮತ್ತು pH ಲೆವೆಲ್ ಏನಿದೆಯಲ್ಲ ಅದನ್ನು ಕೂಡ ಇದು ರೆಗ್ಯುಲೇಟ್ ಮಾಡುತ್ತೆ. ಇವು ಮೇನ್ ಫಂಕ್ಷನ್ ಆಗಿರ್ತವೆ ಬ್ಲಡ್ದು. ನೆಕ್ಸ್ಟ್ ಫೋರ್ತ್ ಟೈಪ್ ಆಫ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಬರುವಂಥ 4 ಟೈಪ್ ಲಿಂಪ್ ಏನಿದೆಯಲ್ಲ ಇದು ಕೂಡ ಒಂದು ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಗೆ ಟೈಪ್ ಆಗಿರುತ್ತೆ. ಲಿಂಪ್ ಈಸ್ ಆಲ್ಸೋ ನೋನ್ ಆ್ಯಸ್ ಅ ಲಿಂಪ್ಯಾಟಿಕ್ ಫ್ಲೂಯಿಡ್. ಈ ಲಿಂಪ್ನ ನಾವು ಲಿಂಪ್ಯಾಟಿಕ್ ಫ್ಲೂಯಿಡ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ಅ ಕ್ಲಿಯರ್ ಆ್ಯಂಡ್ ವಾಟರಿ ಫ್ಲೂಯಿಡ್ ದಟ್ ಕ್ಯಾರೀಸ್ WBC ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ಅದರ್ಸ್. ಇದು ಕ್ಲಿಯರ್ ವಾಟರಿ ಫ್ಲೂಯಿಡ್ ಆಗಿರುತ್ತೆ. ಇದು ವೈಟ್ ಬ್ಲಡ್ ಸೆಲ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ನ ಇದು ಕ್ಯಾರಿ ಮಾಡುತ್ತೆ. ಇಟ್ ಈಸ್ ಅ ಪಾರ್ಟ್ ಆಫ್ ಇಮ್ಯೂನ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಈ ಲಿಂಪ್ ಏನಿದೆಯಲ್ಲ ಇದು ಇಮ್ಯೂನ್ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ದು ಒಂದು ಪಾರ್ಟ್ ಆಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ಬರುವಂಥ ಕಾಂಪೋನೆಂಟ್ಸ್ ಅಂದರೆ ಮ್ಯಾಟ್ರಿಕ್ಸ್ ಮತ್ತು ವೈಟ್ ಬ್ಲಡ್ ಸೆಲ್ಸ್ನ ಇದರಲ್ಲಿ ನಾವು ಕಾಂಪೋನೆಂಟಾಗಿ ನೋಡ್ಬೋದು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಲಿಂಪ್ ಏನೇನು ಫಂಕ್ಷನ್ ಮಾಡುತ್ತಂತಂದರೆ, ಮೇನ್ ಫಂಕ್ಷನ್ ಮ್ಯಾನೇಜಿಂಗ್ ಫ್ಲೂಯಿಡ್ ಲೆವೆಲ್. ನಮ್ಮ ಬಾಡಿ ಒಳಗಡೆ ಎಕ್ಸೆಸಿವ್ ಫ್ಲೂಯಿಡ್ ಏನಾದರೂ ಇದೆ ಅದನ್ನು ಇದು ಲಿಂಪ್ ಕಮ್ಮಿ ಮಾಡುತ್ತೆ. ಮತ್ತು ಇಮ್ಯೂನ್ ಡಿಫೆನ್ಸ್, ವೈಟ್ ಬ್ಲಡ್ ಸೆಲ್ಸ್ನ ನಾವು ಲಿಂಪಲ್ಲಿ ನೋಡ್ಬೋದು, ಅದರಿಂದ ಕೂಡ ಇಮ್ಯೂನ್ ಡಿಫೆನ್ಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫಿಲ್ಟ್ರೇಷನ್, ಈ ಲಿಂಪ್ ಅಂದರೆ ಲಿಂಪ್ ಒಳಗಡೆ ಫಿಲ್ಟ್ರೇಷನ್ ಕೂಡ ಫಂಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಲಿಂಪ್ ಅಬ್ಸಾರ್ಪ್ಷನ್, ಡಯಟರಿ ಫ್ಯಾಟ್. ಈ ಡಯಟರಿ ಫ್ಯಾಟ್ ಏನಿರುತ್ತಲ್ಲ ನಮ್ಮ ಬಾಡಿ ಒಳಗಡೆ ಅದನ್ನು ಕೂಡ ಇದು ಲಿಂಪ್ ಅಬ್ಸಾರ್ಪ್ಷನ್ ಮಾಡುತ್ತೆ. ಐ ಹೋಪ್ ಇವತ್ತಿನ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ ಡೀಟೇಲ್ ಆಗಿಯೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರು ನೀವು ಈ ನೋಟ್ಸ್ನ ನೋಡಿ ಆನ್ಸರ್ನ ಬರಿಬೋದು. ಎಕ್ಸಾಮಲ್ಲಿ ಈ ಟಾಪಿಕ್ ಮೇಲೆ 1 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ಮತ್ತು ಲಾಂಗ್ ಎಸ್ಸೆನೋ ಕನೆಕ್ಟಿವ್ ಟಿಶ್ಯೂ ಅಂತಂದ್ರೇನು, ಅದ್ರ ಫಂಕ್ಷನ್ಸ್ ಮತ್ತು ಟೈಪ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಲಾಂಗ್ ಕ್ವಶನ್ನು ಕೇಳ್ಬೋದು. ಅದಕ್ಕೆ ನೀವು ಈ ನೋಟ್ಸ್ನ ರೆಫರ್ ಮಾಡಿ. ಈ ವಿಡಿಯೋ ಟಿಶ್ಯೂ ಅಲ್ಲಿ ಸೆಕೆಂಡ್ ಪಾರ್ಟ್ 2 ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ 3ಯಲ್ಲಿ ನಾವು ಮಸ್ಕ್ಯುಲರ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡೋಣ. ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ಹ್ಯಾಂಡ್ ರೈಟಿಂಗ್ ನೋಟ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.